ಇನ್ನು ಬಳ್ಳಾರಿ ಜಿಲ್ಲೆಯ ವಿವಿಧೆಡೆ ಕೂಡ ರಾತ್ರಿ ಇಡೀ ಭರ್ಜರಿಯಾಗಿ ಮಳೆಯಾಗಿದೆ. ಮಳೆಯ ಆರ್ಭಟಕ್ಕೆ ಹಳ್ಳ ಕೊಳ್ಳಗಳು ಕೂಡ ಉಕ್ಕಿ ಹರಿತಾ ಇದೆ. ಸಂಡೂರಿನ ಮೈನಿಂಗ್ ಏರಿಯಾದಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರಗಳಾಗಿದೆ. ಮಳೆ ನೀರಲ್ಲಿ ಭಾಗಶಃ ಲಾರಿಗಳೆಲ್ಲವೂ ಕೂಡ ಜಲಾವೃತ ಆಗೋಗಿದೆ. ಲಾರಿ ಜಲಾವೃತವಾದಂಥ ಕಾರಣ ಡ್ರೈವರ್ಗಳು ಪರದಾಡೋ ಹಾಗಾಗಿದೆ. ನಿಲ್ಲಿಸಿರುವಂಥ ಬಸ್ಗಳು ಲಾರಿಗಳೆಲ್ಲ ಅರ್ಧಕ್ಕರ್ಧ ನೀರಿನಲ್ಲಿ ಮುಳುಗೋಗಿ ಸಂಪೂರ್ಣ ಜಲಾವೃತ ಆಗೋಗಿರೋದು ನೋಡ್ತಾ ಇದ್ದೀರಾ. ಟಿಪ್ಪರ್ಗಳು ಲಾರಿಗಳು ಅಲ್ಲಿರುವಂಥ ಬಸ್ಗಳೆಲ್ಲ ಕೂಡ ಸಂಪೂರ್ಣವಾಗಿ ಅರ್ಧಕ್ಕರ್ಧ ಮಳೆ ನೀರಲ್ಲಿ ಮುಳುಗಡೆಯಾಗೋಗಿದೆ. ಅದನ್ನು ಅಲ್ಲಿಂದ ಹೊರತೆಗೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಳ್ಳಾರಿಯ ಮೈನಿಂಗ್ ಏರಿಯಾಗಳಲ್ಲಿ ಮಳೆಯಿಂದ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿರೋದು. ಭಾರಿ ಪ್ರಮಾಣದಲ್ಲಿ ಮಳೆಯಾಗಿರೋದ್ರಿಂದ ಈ ರೀತಿ ಲಾರಿಗಳನ್ನು ನಿಲ್ಲಿಸಿದ್ದಂಥ ಜಾಗದಲ್ಲೆಲ್ಲ ಸುಮಾರು ಒಂದು 4 ಅಡಿ ನೀರು ನಿಂತಿರೋ ಹಾಗೆ ಕಾಣ್ತಾ ಇದೆ. ಆ ದೃಶ್ಯದಲ್ಲಿ ನೀವು ನೋಡೋದಾದ್ರೆ ಲಾರಿಗಳೇ ಅರ್ಧ ಮುಕ್ಕಾಲು ಭಾಗದಷ್ಟು ಮುಳುಗೋಗಿದೆ ಅಂತ ಹೇಳಿದ್ರೆ ಒಂದು 4 ರಿಂದ 5 ಅಡಿ ನೀರು ನಿಂತಿರೋದನ್ನ ಅಲ್ಲಿ ಕಾಣಬಹುದು. ಸೊ ಯಾವೊಂದು ಗಾಡಿಯನ್ನ ಅಲ್ಲಿಂದ ಕದಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಳ್ಳಾರಿಯ ಸಂಡೂರಿನಲ್ಲಿ ರಾತ್ರಿಯಾದ ಮಳೆಯಿಂದಾಗಿ ಸೃಷ್ಟಿಯಾಗಿರುವಂತಹ ಅವಾಂತರ ಇದು. ಸುಮಾರು ಲಾರಿಗಳು ನಿಂತಿದ್ದಾವೆ ಅಲ್ಲಿ. ಮತ್ತೆ ಮೈನಿಂಗ್ ನಡೆಯುವಂತಹ ಪ್ರದೇಶದ ಸುತ್ತಮುತ್ತಲಿನ ಜಾಗಗಳು ಇದು. ಅಲ್ಲಿ ಸಹಜವಾಗಿ ಈ ರೀತಿ ಟಿಪ್ಪರ್ಗಳು ಮತ್ತೆ ಲಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿಲ್ಲಿಸಿರ್ತಾರೆ. ನಿಲುಗಡೆಯಾಗಿದ್ದಂಥ ಈ ರೀತಿ ಲಾರಿಗಳು ಮಳೆ ನೀರಲ್ಲಿ ಮುಳುಗಡೆಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಬಳ್ಳಾರಿಯಿಂದ ಶಿವಾನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ, ಬಳ್ಳಾರಿಯ ಸಂಡೂರಿನ ಮಳೆಯ ಚಿತ್ರಣ, ಲಾರಿಗಳ ಪರಿಸ್ಥಿತಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅಲ್ಲಿ? ವಿಜಯ್, ಮುಖ್ಯವಾಗಿ ನಿನ್ನೆ ತಡರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ಇಡೀ ಸಂಡೂರು ಗುಡ್ಡ ಪ್ರದೇಶದ ಭಾಗಗಳ ಗ್ರಾಮಗಳು ಕೂಡ ಈಗ ನಲ್ಲಿಗೆ ಹೋಗಿರುವಂಥದ್ದು. ಅದರಲ್ಲೂ ಕೂಡ ಗುಡ್ಡದ ಮೇಲಿಂದ ಅಪಾರ ಪ್ರಮಾಣದ ನೀರು ಈಗ ರಸ್ತೆಗೆ ಬರ್ತಿರುವ ಪರಿಣಾಮವಾಗಿ ಸಾಕಷ್ಟು ಲಾರಿಗಳು ಕೂಡ ಈಗ ಮುಳುಗಡೆ ಆಗುವಂಥ ಒಂದು ಭೀತಿ ಆರಂಭ ಆಗಿರುವಂಥದ್ದು. ನಿನ್ನೆ ತಡರಾತ್ರಿ ಅಂದರೆ ನಿರಂತರ 4 ಗಂಟೆಗಳ ಕಾಲ ಮಳೆ ಸುರಿದಿರುವಂಥದ್ದು. ಹಾಗಾಗಿ ಏನು ಸಂಡೂರಿನ ಮೈನಿಂಗ್ ಪ್ಲಾಂಟ್ಗಳಲ್ಲಿ ನಿಲ್ಲಿಸಿದಂಥ ಲಾರಿಗಳಿಗೆ ಅಂದರೆ ಜಲ ದಿಗ್ಬಂಧನ ಆಗಿರುವಂಥದ್ದು. ಅಂದರೆ ಸುಮಾರು ಲಾರಿಗಳ ನಿಂತಂಥ 100 ಲಾರಿಗಳನ್ನ ಪಾರ್ಕಿಂಗ್ ಮಾಡಿದ ಸ್ಥಳದಲ್ಲೇ ಸುಮಾರು 4 ರಿಂದ 5 ಅಡಿಯಷ್ಟು ನೀರು ಅಲ್ಲಿ ನುಗ್ಗಿರುವಂಥದ್ದು. ಹಾಗಾಗಿ ಸುಮಾರು ಮುಕ್ಕಾಲು ಭಾಗ ಲಾರಿಗಳು ಈಗ ಮುಳುಗಡೆ ಆಗಿರುವಂಥದ್ದು. 200ಕ್ಕೂ ಹೆಚ್ಚು ಲಾರಿಗಳು ಈಗ ಮುಳುಗಡೆ ಆಗಿದ್ದಾವೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಹಾಗಾಗಿ ನಿನ್ನೆ ತಡರಾತ್ರಿಯಿಂದಲೂ ಕೂಡ ಸಾಕಷ್ಟು ಲಾರಿ ಚಾಲಕರು ಪರದಾಟ ನಡೆಸುವಂಥ ಒಂದು ಕೆಲಸ ಕೂಡ ಆಗ್ತಿರುವಂಥದ್ದು. ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ನಡೆಸುವಂಥ ಒಂದು ಕೆಲಸವನ್ನ ಮಾಡ್ತಿರುವಂಥದ್ದು. ಅಂದ್ರೆ ಏನು ಲಾರಿಗಳನ್ನ ಅಂದ್ರೆ ಮೈನಿಂಗ್ ಲಾರಿಗಳನ್ನ ಪಾರ್ಕಿಂಗ್ ಮಾಡುವಂಥ ಪ್ಲಾಂಟ್ಗೆ ಅಂದ್ರೆ ಅಪಾರ ಪ್ರಮಾಣದ ಗುಡ್ಡದಿಂದ ಏನು ಕೆಸರು ಸಮೇತ ಏನು ನೀರು ಹರಿದು ಬಂದಿರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಬಳ್ಳಾರಿಯ ನಗರದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಅವಾಂತರ ಕೂಡ ಆಗಿರುವಂಥದ್ದು. ಅದರಲ್ಲೂ ಕೂಡ ಅಂಡರ್ ಪಾಸ್ಗಳಲ್ಲಿ ಸಾಕಷ್ಟು ಪ್ರಮಾಣದ ನೀರು ತುಂಬಿಕೊಂಡು ಸಾಕಷ್ಟು ಜನರು ಕೂಡ ಹೈರಾಣಾಗುವಂಥ ಒಂದು ಕೆಲಸ ಆಗ್ತಿರುವಂಥದ್ದು. ಅಂದರೆ ಬೆಳಗಿನ ಸುಮಾರು ಅಂದರೆ ಏನು ಡ್ಯೂಟಿಗಳಿಗೆ ಅಂದರೆ ಕೆಲಸಕ್ಕೆ ಹೋಗ್ತಕ್ಕಂಥ ಜನರು ಕೂಡ ಈಗ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತುಕೊಂಡ ಪರಿಣಾಮವಾಗಿ ಅದನ್ನು ಅಲ್ಲಿ ಮುಂದಕ್ಕೆ ಹೋಗ್ಲಾಗದೆ ಈಗ ವಾಪಸ್ ತೆರಳುವಂಥ ಒಂದು ಅಂದರೆ ಮಾರ್ಗ ಬದಲಿಸಿ ಪ್ರಯಾಣ ಬೆಳೆಸುವಂಥ ಒಂದು ಕೆಲಸವನ್ನು ಇಲ್ಲಿನ ಜನರು ಕೂಡ ಮಾಡ್ತಿರುವಂಥದ್ದು. ಸಂಡೂರಿನಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ಅವಾಂತರ. ಆದರೆ ಇನ್ನೊಂದು ಕಡೆ ಬಳ್ಳಾರಿ ಏನು ತಾಲೂಕಿನ ಶಂಕರಬಂಡೆ ಗ್ರಾಮದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಏನು ಪ್ರಮಾಣದಲ್ಲಿ ಹಳ್ಳಕ್ಕೆ ನೀರು ಬಂದ ಪರಿಣಾಮವಾಗಿ ಒಂದು ಕಾರು ಕೂಡ ಕೊಚ್ಚಿ ಹೋಗಿರುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಕಾರಿನಲ್ಲಿ 2 ವ್ಯಕ್ತಿಗಳು ಪ್ರಯಾಣ ಮಾಡ್ತಾ ಇದ್ರು. ಅದೃಷ್ಟವಶಾತ್ ಆ 2 ವ್ಯಕ್ತಿಗಳು ಕೂಡ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಜೊತೆಗೆ ಕೊಚ್ಚಿ ಹೋದಂಥ ಕಾರನ್ನು ಹುಡುಕಾಡುವಂಥ ಒಂದು ಕೆಲಸಕ್ಕೆ ಈಗಾಗಲೇ ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಆದರೆ ಈವರೆಗೂ ಕೂಡ ಕಾರು ಪತ್ತೆ ಆಗಿಲ್ಲ. ಈ ಒಂದು ಘಟನೆ ನಡೆದಿರುವಂಥದ್ದು ಸುಮಾರು ಬೆಳಗಿನ ಜಾವ 4 ಗಂಟೆಗೆ ಈ ಒಂದು ಘಟನೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ತಿಳಿದು ಬರ್ತಾ ಇರುವಂಥದ್ದು. ಬಳ್ಳಾರಿ, ವಿಜಯನಗರ ಸೇರಿದಂತೆ ಒಟ್ಟು ಬೇರೆ ಬೇರೆ ಅಂದರೆ ಬಳ್ಳಾರಿ ಗ್ರಾಮೀಣ ಭಾಗದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ಮಳೆ ಆಗಿರುವಂಥದ್ದು. ಹಾಗಾಗಿ ಏನು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವುದಲ್ಲದೆ ಸಾಕಷ್ಟು ಅವಾಂತರಕ್ಕೂ ಕೂಡ ಈಗ ಕಾರಣ ಆಗಿರುವಂಥದ್ದು. ಅದೇ ರೀತಿಯಾಗಿ 100 ಮೈನಿಂಗ್ ಲಾರಿಗಳು ಕೂಡ ಈಗ ಜಲಾವೃತ ಆಗಿರುವಂಥದ್ದು. ಅವುಗಳನ್ನು ಹೊರತೆಗೆಯೋದಕ್ಕೆ ಈಗ ಲಾರಿ ಮಾಲೀಕರು ಕೂಡ ಸಾಕಷ್ಟು ಪರದಾಟ ನಡೆಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.